ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬಿಲ್ ಕಟ್ಟಿಲ್ಲವೆಂದು ಸಂಪರ್ಕ ಕಡಿತಗೊಳಿಸುವ ಮೆಸ್ಕಾಂ ನೀತಿ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. ವಿದ್ಯುತ್ಗಾಗಿ ಸರ್ವಸ್ವ ತ್ಯಾಗ ಮಾಡಿದ ತಾಲೂಕಿಗೆ ದಿನದ 24 ಗಂಟೆ ವಿದ್ಯುತ್ ಕೊಡಿ ಎಂದ ರೈತ ಪ್ರಮುಖರು. ಎನ್ಆರ್ಪುರ ನಾರಾಯಣಗುರು ಸೇವಾ ಸಂಘದಿಂದ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರಿಗೆ ಸನ್ಮಾನ. ಕ್ರೀಡೆಯಿಂದ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯ ವೃದ್ಧಿಸುತ್ತದೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಕಾಕಿ ಕಣ್ಗಾವಲಿನಲ್ಲಿ ಜನ್ನತ್ ನಗರದ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನೆ. ಸಂಘ ಪರಿವಾರದ ನೇತೃತ್ವದಲ್ಲಿ ಶಾಂತಿಯುತವಾಗಿ ಸಾಗಿದ ಮೆರವಣಿಗೆ. ಸೌಹಾರ್ದತೆ ಮೆರೆದ ಅಲ್ಪಸಂಖ್ಯಾತ ಬಂಧುಗಳು. ಈಗ ಸುದ್ದಿಯ ವಿವರ. ಸಾಗರ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲವೆಂದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿರುವ ಮೆಸ್ಕಾಂ ನೀತಿ ಖಂಡಿಸಿ ಗುರುವಾರ ರೈತ ಸಂಘ ಡಾಕ್ಟರ್ ಎಚ್ ಗಣಪತಿಯಪ್ಪ ಸ್ಥಾಪಿತ ಬಣ್ಣದ ವತಿಯಿಂದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ, ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಇವತ್ತು ಸಾಗರ ತಾಲೂಕಿನಲ್ಲಿ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಬಳಸಿಕೊಂಡು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪವೊಡ್ಡಿ ನಮ್ಮ ರೈತರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ನಗರ ಪ್ರದೇಶದ ಜನರು ಇರ್ಬೋದು, ಕಿರುಕುಳ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ. ಆಮೇಲೆ ಒಂದು ತಿಂಗಳು ಬಿಲ್ಲು 100-200 ರೂಪಾಯಿ ಬ್ಯಾಲೆನ್ಸ್ ಇದ್ರು ಕೂಡ ಸಂಪರ್ಕ ಕಡಿತಗೊಳಿಸ್ತಾ ಇದ್ದಾರೆ. ಕಡಿತಗೊಳಿಸಿ ಆಮೇಲೆ ಅವ್ರ ಬಿಲ್ಲನ್ನ ಮೊತ್ತವನ್ನ ಪಾವತಿ ಮಾಡಿದ್ರಾಗಿಯೂ ಕೂಡ ಅವ್ರು 4 ದಿನ 5 ದಿನ 6 ದಿವಸ ಆದ್ರೂ ಕೂಡ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ. ಬಹುಶಃ ನಾನು ಈ ಅಧಿಕಾರಿಗೆ ಫೋನ್ ಮಾಡಿ ವಿಚಾರಿಸಿದಾಗ, ಹೌದ್ರಿ 100 ರೂಪಾಯಿ ಇದ್ರು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಉದ್ದಾಟತನದಿಂದ. ನಾವು ಬಹಳ ನೋವಾಗಿದೆ. ಯಾಕೆ ನಮ್ಮ ತಾಲೂಕಿಗೆ ಈ ನೋವು ಅಂತಂದ್ರೆ, ಈ ತಾಲೂಕಿನಲ್ಲಿ ಲಿಂಗನಮಕ್ಕಿ ಜಲಾಶಯ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಏನು ಜಲಾಶಯ ನಿರ್ಮಾಣ ಆಯ್ತು, ಇವತ್ತು ಉತ್ಪಾದನೆ ಆಗ್ತಿದೆ, ರಾಜ್ಯಾದ್ಯಂತ ಅದ್ರ ಬೆಳಕು ಸಿಗ್ತಾ ಇದೆ. ನಾವು 100 ರೂಪಾಯಿಗೆ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಬೇವರ್ಸಿಗಳ ರೀತಿ ಡಿಸ್ಕನೆಕ್ಟ್ ಅಂದ್ರೆ ಸಂಪರ್ಕ ಕಡಿತಗೊಳಿಸ್ಕೊಂಡು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಆಗಿದೆ. ಇದನ್ನ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇನ್ನೂ ಅರ್ಥ ಆಗಿಲ್ಲ. ಅವರು ಯಾಕೋ ಗೊತ್ತಿಲ್ಲ, ಮೌನವಾಗಿದ್ದಾರೆ. ಈ ಅಧಿಕಾರಿಗಳ ದಬ್ಬಾಳಿಕೆಯನ್ನ, ಜನರ ಮೇಲೆ ಏನ್ ದಬ್ಬಾಳಿಕೆ ನಡೀತಾ ಇದೆ ಇದನ್ನೆಲ್ಲ ಕಂಡು ಕಾಣದಂತೆ ಮೌನವಾಗಿದ್ದಾರೆ. ಹಾಗಾಗಿ ಇವತ್ತು ಬಂದಿದ್ದೇವೆ. ಈ ಅಧಿಕಾರಿಗಳು ಎಲ್ರಿಗೂ ಕೂಡ ನಾವು ನಮ್ಮ ತಾಲೂಕಿನ ತ್ಯಾಗ ಏನು, ನಮ್ಮ ಜಿಲ್ಲೆಯ ತ್ಯಾಗ ಏನು ಅಂತ ಹೇಳಿ ತಿಳಿಸ್ತಾ ಇದ್ದೇವೆ. ಅವ್ರ ಇಲಾಖೆಗೆ ತಿಳಿಬೇಕು, ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ. ಹಾಗಾಗಿ ಅಹೋರಾತ್ರಿ ಧರಣಿ ಇದೆ. ನಮ್ಮ ತಾಲೂಕಿಗೆ ನಿರಂತರವಾಗಿ ನಿಲುಗಡೆ ಇಲ್ಲದೆ ಇರತಕ್ಕಂತ ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಇದೆ ನಮ್ದು ಸರ್ಕಾರದ ಮಟ್ಟಕ್ಕೆ. ನಮ್ಮ ತಾಲೂಕಿಗೆ, ನಮ್ಮ ತ್ಯಾಗಕ್ಕೆ ನಿಲುಗಡೆ ಇಲ್ಲದೆ ಇರೋ ರೀತಿ ನಿರಂತರವಾದ ಗುಣಮಟ್ಟದ ವಿದ್ಯುತ್, ಅದು ರೈತರಿಗೆ ಮತ್ತೆ ಗ್ರಾಹಕರಿಗೆ ಎಲ್ರಿಗೂ ಕೂಡ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇರಬಾರದು, ಆ ರೀತಿಯ ವಿದ್ಯುತ್ ನಮಗೆ ಕೊಡಬೇಕು ಅಂತ ಹೇಳಿ ನಮ್ಮ ಬಹುದೊಡ್ಡ ಬೇಡಿಕೆ ಇದೆ. ಆ ಬೇಡಿಕೆ ಈಡೇರೋವರೆಗೂ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತಮ್ಮ 5 ಗ್ಯಾರಂಟಿಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿದೆ. ಕೇವಲ ಒಂದು 100 ರೂಪಾಯಿಗಾಗಿ ಮನುಷ್ಯತ್ವ ಇಲ್ಲದ ಅಧಿಕಾರಿಗಳು ಅಮಾನವೀಯವಾಗಿ ವರ್ತಿಸಿ ಇವತ್ತು ಹಳ್ಳಿಯ ರೈತರ ಜೊತೆಗೆ ವರ್ತಿಸುತ್ತಿರುವಂಥ ಬೇಜವಾಬ್ದಾರಿತನವನ್ನು ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಾ ಇದೆ. ಅಧಿಕಾರಿಗಳಿರ್ಬೋದು, ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನೀವು ಮಳೆಗಾಲದಲ್ಲಿ ನಿಮ್ಮ ಜೀವನವನ್ನು ಒತ್ತೆಯಾಗಿಟ್ಟು ಕೆಲಸ ಮಾಡಿದ್ದೀರಿ, ಅದರ ಬಗ್ಗೆ ನಮ್ಮ ರೈತ ಸಂಘ ಹೆಮ್ಮೆ ಇದೆ. ಆದರೆ ಒಂದು ಭಾಗ ಮುಂದುವರಿದು ನೀವು ಸುಮಾರು 50 ರೂಪಾಯಿ ಇರ್ಬೋದು, 100 ರೂಪಾಯಿಗೆ ಒಂದು ಬಿಲ್ಲನ್ನು ಕಟ್ಟಿರುವಂಥ ರೈತರ ವಿರುದ್ಧ ನೀವು ಅಮಾನವೀಯವಾಗಿ ವರ್ತಿಸ್ತಾ ಇದ್ದೀರಲ್ಲ, ಅದನ್ನು ಇವತ್ತು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಿಗಳಿಗೆ ಒಂದು ರೀತಿ ಕಿತ್ತ ನೆತ್ತಿಗೇರಿದೆ. ಅದರಲ್ಲೂ ನಮ್ಮ ರಾಜಕಾರಣಿಗಳಿಗೂ ನೆತ್ತಿಗೇರಿದೆ. ಅವರಿಗೆ ಬೇರೆ ಯಾವುದು ಕಾಣ್ತಾ ಇಲ್ಲ, 5 ಗ್ಯಾರಂಟಿನೇ ಕಾಣೋದು. ನಿನ್ನೆ ನಾವೊಂದು ವಿಚಾರಕ್ಕಾಗಿ ಮೊನ್ನೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ. ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕಳಿಸ್ಕೊಳ್ತು. 2024 ಜೂನ್ 15 ಒಳಗಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರದ ಬಹುಮುಖ್ಯ ಒಂದು ಜನೋಪಯೋಗಿ ಕೆಲಸವಾದಂಥ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಗಡುವನ್ನು ಕೊಟ್ಟಿರ್ತಾರೆ.
ನಾನು ಆ ವಿಚಾರವಾಗಿ ನೀವು ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಹೌದು ಮಾಡೋಕ್ಕಾಗಿಲ್ಲ ಏನಿವಾಗ ಅಂತ ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನ ಪ್ರಶ್ನೆ ಮಾಡ್ತಾರೆ. ಇದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಮಾನ್ಯ ಜಿಲ್ಲಾಧಿಕಾರಿಗಳೇ ನೀವು ಜನರ ಸೇವಕರು, ಮಹಾರಾಜರಲ್ಲ, ಜನರ ಸೇವಕರಾಗಿ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಸರ್ಕಾರದ ಸುತ್ತೋಲೆಯನ್ನು ಗೌರವಿಸಿರುವಂಥ ಒಬ್ಬ ಶಿವಮೊಗ್ಗ ಜಿಲ್ಲಾಧಿಕಾರಿಗಳನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಸರಿ, ಒನ್ ಟೈಮ್ 500 ತುಂಬಿದೀನಿ, ಇನ್ನೊಂದು ಸರಿ 300 ತುಂಬಿದೀನಿ. ಮೊಟ್ಟೆ ಕಟ್ಕೊಂಡು ಯಾವ ಬರ್ತಾರೆ ನಾನು ಯೂಸ್ ಆಗುತ್ತೆ ಬರೀ 5 ರಿಂದ 6 ರೂಪಾಯಿ. ಅಂದ್ರೆ ಏನು ಚಟ್ಟೆ ಕೊಡ್ತೀವಿ, ಬಟ್ಟಿ ಬಗ್ಗೆ ಕೊಡ್ತೀವಿ, ಆಮೇಲೆ 200 ಫೀ ಕೊಡ್ತೀವಿ, ಎಲ್ಲ ಒಟ್ಟಲ್ಲಿ ಸುಳ್ಳು. ಹೆಂಗಪ್ಪ ಸುಳ್ಳು ಅಂದ್ರೆ ಇವ್ರು 200 ಹೇಳಿದ್ರು, 200 ಇರುತ್ತಂದ. ಅದ್ ಹೆಂಗದ, ಅಕ್ಕ ಬಿಡ್ಬೇಡ, ಹೋಗ್ಬೇಡ, ಬಾವ ಬಿಡ್ಬೇಡ, ನೀವೇನು ಮಾಡಿದ್ರಿ? ಏನ್ ಮಾಡ್ದಪ್ಪ ಅಂದ್ರೆ ಅವರೇ ತಗೋದು, ಒಬ್ಬರದ 10 ವೋಟ್ ಬರ್ತದೆ ಇದು ಯೂನಿಟ್, ಒಬ್ಬೊಂದು 28, ಒಬ್ಬೊಂದು 38. ಆ 20-30 ಬರೋ ಅಷ್ಟೇ ಮಾತ್ರ. ಆ 30 ಮೇಲೆ ಹೋಯ್ತು ಅಂದ್ಕೂಡ್ಲೆ ಬಿಲ್ ಹೆಂಗೆ ಬರೇ ಅಂದ್ರೆ ಸ್ಕ್ವೇರ್ ಆಗ್ತಿ 10 ರೂಪಾಯಿ 100 ರೂಪಾಯಿ ಮತ್ತೆ ಹಂಗೆ ಕಡಿಮೆ ಅಲ್ಲ. ಹಂಗಾಗಿ ನಮ್ದು 800 ರೂಪಾಯಿ ಬರೋದು, 700 ಬರೋದು. ಇವಾಗ ನಂಗೆ 5,000 ಬರ್ತದೆ. 5,000 ನಾನು ಚೆಕ್ ಮಾಡ್ಲಿ ಮಾಸೂರಿನಲ್ಲಿ ಒಬ್ಬರು ಅಂಗಡಿ 5,000 ಮಂತ್ಲಿ ಬರ್ತದೆ. 5,000 ನನ್ ಫಾಲ್ಟ್ ಅದು, ನಾನೇ ಕಟ್ಲಿ ಅದನ್ನ. ಕ್ಯಾಸಿನೋ ಇದ್ದಂಗೆ ಅವ್ರದ್ದು. ಈ ಸಂದರ್ಭದಲ್ಲಿ ಹೊಯ್ಸಳ ಗಣಪತಿಯಪ್ಪ, ಭದ್ರೇಶ್ ಬಾಳಗೋಡು, ಕುಮಾರಗೌಡ, ಕೃಷ್ಣಮೂರ್ತಿ, ಆಲಳ್ಳಿ ಚಂದ್ರು, ಗಣಪತಿ ತಾಳಗುಪ್ಪ, ಹೇಮಂತ್ ಹೆನಗೆರೆ, ಬಸವರಾಜ್ ಬಂಡಿ, ದೇವರಾಜ್ ಬೆಳಂದೂರು, ಶಿವಕುಮಾರ್ ಮೈಲಾರಿಕೊಪ್ಪ ಇನ್ನಿತರರು ಹಾಜರಿದ್ದರು. ಸಾಗರದ ಜೋಸೆಫ್ ನಗರದಲ್ಲಿರುವ ಕಾಗೋಡು ತಿಮ್ಮಪ್ಪ ಅವರ ಸ್ವಗೃಹಕ್ಕೆ ಗುರುವಾರ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ನಾರಾಯಣಗುರು ಸೇವಾ ಸಂಘದ ಸದಸ್ಯರು ಭೇಟಿ ನೀಡಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಜನ್ಮದಿನದ ಹಿನ್ನೆಲೆಯಲ್ಲಿ ಸನ್ಮಾನಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಈ ಹೋರಾಟದ ದಾರಿಯಿಂದಲೇ ಬಂದವರು. ಆ ಹೋರಾಟ ಅದು ಶುರುವಾದ್ದು 51ನೇ ಇಸ್ವಿ. ಅದ್ರ ಪ್ರಕಾರ ಗೇಣಿ ರೈತರಿಗೆ ಭೂಮಿ ಕೊಡ್ಬೇಕಾದ್ರೆ ನಾನೇ 72 ವಿಧಾನಸಭೆ ದೇವರಾಜ ಮುಖ್ಯಮಂತ್ರಿ ಆಗಿದ್ರು. ನಾನು ಹೇಳೋ ಮಾತನ್ನು ಕೇಳಿ ಏನ್ ಮಾಡ್ಬೋದು ಕೇಳಪ್ಪ, ಕಮಿಟಿ ಮಾಡಿದ್ರು, ಮಣ್ಣು ಹಾಕಿದ್ರು, ಕಾನೂನು ಮಾಡಿದ್ವಿ. ನಾನೇ ಮೊದಲೇ ಅಧ್ಯಕ್ಷನೂ ಆಗಿದೆ, ಸದಸ್ಯನೂ ಆಗಿದೆ. ವ್ಯವಸ್ಥೆ ಹಾಗೆ ಈ ಹೋರಾಟದ ಪ್ರಾರಂಭದಿಂದ ಕೊನೆವರೆಗೂ ಬದುಕಿದ್ದೆ ನಮ್ಮ ಸಾಧನೆನೂ ಮಾಡಿದ್ವಿ, ಹೋರಾಟನೂ ಮಾಡಿದ್ವಿ. ನಾನು ವಿದ್ಯಾವಂತನಾಗಿ ಶಾಸನ ಸಭೆಗೂ ಹೋಗಿ ಕಾನೂನು ತಂದು ಅವರಿಗೆಲ್ಲ ಸಾಗುವಳಿ ಚೀಟಿನ ಕೊಟ್ಟಿವಿ. ನಮಗೆ ಅನೇಕ ಕಡೆಗಳಲ್ಲಿ ಬಹಳ ಮೋಸ ಮಾಡ್ಬಿಟ್ಟು ಅವಾಗ ಕೆಲಸ, ಅವಾಗ ಶಾಸಕರೇ ಮೋಸ ಮಾಡಿದರು. ಅದರಿಂದ ನಾವೊಂದು ನಮ್ಮ ರಾಜ್ಯಕ್ಕೆ ಮಾದರಿ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹೋರಾಟನೂ ನಡೀತು, ಕಾನೂನನ್ನು ಮಾಡಿದ್ವಿ. ಅವರಿಗೆ ಜನರಿಗೆ ಅವರ ನಿರೀಕ್ಷೆ ಪ್ರಕಾರ ಹಕ್ಕುಪತ್ರ ಕೊಟ್ಟಿವಿ. ಇದು ನಮ್ಮ ಆಗಿರ್ತಾರೆ. ಇದು ನಮಗೆ ತುಂಬಾ ಸಂತೋಷ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಸದಾಶಿವ್, ರಮೇಶ್, ಪ್ರಭಾಕರ್, ಸುಕುಮಾರ್, ಶಂಕರ್, ಡಿ ದಿನೇಶ್, ಅಯ್ಯನ್ ಸುರೇಶ್ ಬಾಬು ಇನ್ನಿತರರು ಹಾಜರಿದ್ದರು. ಕಲಿಕೆಯ ಜೊತೆಗೆ ಕ್ರೀಡೆ ಅತಿ ಮುಖ್ಯವಾಗಿದೆ. ಕ್ರೀಡೆಯಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಹೊಂದಲು ಸಾಧ್ಯ ಎಂದು ಶಾಸಕ ಹಾಗೂ ಕರ್ನಾಟಕ ಅರಣ್ಯ ಮತ್ತು ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಶಾಖೆ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇವತ್ತು ಇಡೀ ದೇಶದಲ್ಲಿ ನಿಮ್ಮೆಲ್ಲರ ಭಾರತೀಯರ ಒಂದು ಯುಗ ಈಗ. ಯಾರು ಚೆನ್ನಾಗಿ ಓದಿ ಇವತ್ತು ಚೆನ್ನಾಗಿ ಓದಿ ಮೆರಿಟಲ್ಲಿ ಬರ್ತಿರೋ
ಎಲ್ಲಾ ಅವಕಾಶಗಳನ್ನು ಅವಕಾಶ ಸಿಗುವಂತ ದೇಶ ಇದ್ರೆ ಅದು ಭಾರತ ದೇಶನ ತಿಳ್ಕೊಳ್ಳಿ. ಯಾಕಂದ್ರೆ ಒಬ್ಬ ಸಣ್ಣ ಗುಡಿಸಲಲ್ಲಿರುವಂತ ಒಬ್ಬ ಬಡ ಕುಟುಂಬನೂ ಸಹ ಇವತ್ತು ಡಾಕ್ಟರ್, IAS, KS ಆಗುವಂತ ಅವಕಾಶವನ್ನ ಭಾರತದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಓದೋದು ಬಹಳ ಪ್ರಮುಖ ಘಟ್ಟದಲ್ಲಿ ಇದ್ರೂ ಸಹ ಅದರ ಜೊತೆಯಲ್ಲಿ ಈ ಒಂದು ಕ್ರೀಡಾಕೂಟ ಬಹಳ ಪ್ರಮುಖವಾದಂತ ಘಟ್ಟ. ಇವತ್ತು ಕ್ರೀಡೆ ಬಹಳ ಮುಖ್ಯವಾಗಿರುವಂತ ಒಂದು ಅಸ್ತ್ರ ಇದು. ಓದೋದ್ರ ಜೊತೆಗೆ ಪಾಠದ ಜೊತೆಗೆ ಕ್ರೀಡೆ ಬಹಳ ದೈಹಿಕವಾಗಿ ಒಂದು ಸದೃಢವಾದಂತ ಯುವಕರಾಗಬೇಕಂದ್ರೆ ಈ ಒಂದು ಕ್ರೀಡಾಕೂಟ ಬಹಳ ಪ್ರಮುಖವಾದಂಥದ್ದು. ಹಾಗಾಗಿ ಇವತ್ತು ನೋಡಿ, ಇವತ್ತು ಬಹಳಷ್ಟು ಮಕ್ಕಳು ಇವತ್ತು ರಾಜ್ಯದಿಂದ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಮಕ್ಕಳು ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಅದೇನ್ ಮಾಡೋದು, ಇವತ್ತು ಮಕ್ಕಳು ಈ ಪಿಜ್ಜಾ, ಬರ್ಗರ್ ಬಿಟ್ರೆ ಬೇರೆ ತಿನ್ನೋದ್ರಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆ. ಪಾನಿಪುರಿ, ಬೆಲ್ಪುರಿ, ಪಿಜ್ಜಾ ಇಂಥವು ತಿಂತೀರಿ, ಆದ್ರೆ ಪೌಷ್ಟಿಕ ಆಹಾರ ಬೇಕು. ಈಗ ನೋಡಿ, ಸರ್ಕಾರ ನಾವು ಬಿಸಿ ಊಟದ ಜೊತೆಗೆ ಹಿಂದೆ 8ನೇ ತರಗತಿವರೆಗೆ ಕೊಟ್ಟಿದ್ದೀವಿ, ಈಗ 8, 9, 10ನೇ ತರಗತಿವರೆಗೆ ಮೊಟ್ಟೆ ಚುಕ್ಕಿಗಳನ್ನ ಕೊಡುವಂತದ್ದಿದೆ. ಹಾಗಾಗಿ ಅದನ್ನ 2 ದಿವಸ ಏನೋ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಅದನ್ನ 1 ವಾರನೂ ಕೊಡ್ಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾರೆ. ಪುಣ್ಯಕ್ಕೆ ಯಾರು ಬಿದ್ದೋಗಿಲ್ಲ. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಎಲ್ಲ ಮಕ್ಕಳು ದಬಕ್ ಬಿದ್ದೋಗ್ಬಿಡಿದವರಲ್ಲಿ. ಅಂದ್ರೆ ಅಷ್ಟು ಶಕ್ತಿನೇ ಇಲ್ಲ. ಅಂದ್ರೆ ಆಕರದಲ್ಲಿ ಬರ್ತೀರಿ, ದಿನ ಬೆಳಗ್ಗೆ ತಿಂಡಿ ಸರಿಯಾಗಿ ತಿನ್ನಲ್ಲ, ಅರ್ಜೆಂಟ್ ಶಾಲೆ ಬರ್ತೀರಿ, ಅಷ್ಟೊಳಗೆ ಒಂದು ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಕೂತಿರ್ತೀರಿ. ಆದ್ರಿಂದ ತಾಯತ್ತದ. ಈಗ ಬಹಳ ಜನರಿಗೆ ಏನಾಗಿದೆ, ಇತ್ತೀಚಿನ ದಿನದಲ್ಲಿ ನಮ್ಮ ಕಾಲದಲ್ಲ ಹಾಗಿರ್ಲಿ ಆಡ್ತಿದ್ದೆ ನಾವು, ಆ ಕಾಲದಲ್ಲೆಲ್ಲ. ಆದ್ರೆ ಈಗ ಆಟ ಕಮ್ಮಿ ಆಗಿದೆ. ಕೇವಲ ಓದು ಜೊತೆ ಮೊಬೈಲ್ ನೋಡ್ಬೇಡಿ ಅಂತ ಹೇಳಲ್ಲ, ಮೊಬೈಲ್ ಬೇಕು. ಆದ್ರೆ ನಿಮ್ಮ ಆಟದ ಬಗ್ಗೆ ಹೆಚ್ಚು ಗಮನ ಸೆಳೆದ್ರೆ ಈ ತಂದೆ ತಾಯಿಗಳು ಹಂಗೆ ಮಾಡ್ತಾರೆ. ಮಕ್ಕಳು ಓದಕ್ಕೆ ಓದು ಅಂತ ಹೇಳೋದ್ ಬಿಟ್ರೆ ಒಂದು ಅರ್ಧ ಗಂಟೆ ಆಟ ಆಡ್ಬರಿ ಮಗಳೇ, ಆಟ ಆಡ್ಬರಿ ಮಗ ಅಂತ ಹೇಳೋದೇ ಇಲ್ಲ. ಅವ್ರು ಟಿವಿ ಸೀರಿಯಲ್ ಹಾಕಿ ಕುತ್ಕೊಂಡ್ಬಿಟ್ರೆ ಆಯ್ತು, ಮುಗಿದೋಯ್ತು. ಇವ್ರು ಓದ್ಬೇಕು, ಹಿಂಗ್ ನೋಡೋದು, ಮಕ್ಕಳು ಓದ್ತಾರೆ ಎಲ್ಲ ನೋಡೋದು, ಮತ್ ಹಾಗೆಯೇ ಕೂತ್ಕೊಂಡು ಪರಮೇಶ್ವರಪ್ಪ, ಹೌದಲ್ಲ, ಹಂಗಾಗ್ಬಿಟ್ಟಿದೆ. ಆದ್ರೂ ಮುಖ್ಯ ಆವಾಗೆಲ್ಲ ಶಾಲೆಯಿಂದ ಬರ್ತಾರೆ, ಬ್ಯಾಗ್ ಬಿಸಾಕ್ಬಿಟ್ರೆ ಬಂದವರು 4 ಗಂಟೆಯಿಂದ ಸಂಜೆ ಜೊತೆಗೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಮಕ್ಕಳೇ ನಿಜವಾಗಲೂ ಒಳ್ಳೆ ವಿದ್ಯಾರ್ಥಿಗಳಾಗ್ತಾರೆ. ನಮ್ಮ ಇವತ್ತು ವಲಯ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರ ಶ್ರಮದಿಂದ ಆಯಾ ಶಾಲೆಗೆ ಕೀರ್ತಿ ತರುವಂತ ಕೆಲಸವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ, ದೈಹಿಕ ಶಿಕ್ಷಕರು ಯಾರ್ಯಾರು ತೀರ್ಪುಗಾರ ಇದ್ದೀರಿ, ನಿಮಗೆ ಹೇಳೋದಿಷ್ಟೇ, ಯಾರು ನಮ್ಮ ಶಾಲೆ ನಿಮ್ಮ ಶಾಲೆ ಅಂತ ನೋಡ. ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಟಿಪಿ ಮಾತನಾಡಿದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯ ಗಣಪತಿ ಮಂಡಗಳಲ್ಲಿ ರವಿ ಲಿಂಗನಮಕ್ಕಿ, ಎಲ್ ಚಂದ್ರಪ್ಪ, ಕೆಡಿಪಿ ಸದಸ್ಯ ಆನಂದ್ ಭೀಮನೇರಿ, ಪ್ರಮುಖರಾದ ಚಂದ್ರಪ್ಪ ಕಲಸಿ, ನೌಕರರ ಸಂಘದ ಅಧ್ಯಕ್ಷ ಪರಮೇಶ್ವರಪ್ಪ ಜಿ, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ರಮೇಶ್ ಎನ್ಕೆ, ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾಬಲೇಶ್ವರ್ ಜಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣನಾಥ್ ನಾಯ್ಕ್, ಅನುದಾನಿತ ಪ್ರೌಢಶಾಲಾ ನೌಕರರ ಸಂಘದ ಅಧ್ಯಕ್ಷ SR ಮಂಜಪ್ಪ ಇನ್ನಿತರರು ಹಾಜರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಸ್ವಾಗತಿಸಿ ಮಹೇಂದ್ರ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ಜನ್ನತ್ ನಗರದ ಜೈಭುವನೇಶ್ವರಿ ಯುವಕ ಸಂಘದ 32ನೇ ವರ್ಷದ ಗಣೇಶೋತ್ಸವ ವಿಸರ್ಜನೆಯು ಬುಧವಾರ ಸಾವಿರಾರು ಭಕ್ತರ ಸಮಕ್ಷಮ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಿತು. ಮೆರವಣಿಗೆಯುದ್ದಕ್ಕೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಗಣಪತಿಗೆ ಮಾಲಾರ್ಪಣೆ ಮಾಡಲಾಯಿತು. ಯುವಕ ಮತ್ತು ಯುವತಿಯರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಜೊತೆಗೆ ನೃತ್ಯಕ್ಕೆ ಹೆಜ್ಜೆ ಹಾಕಿದರು. ಮೆರವಣಿಗೆ ಸಾಗಿ ಬರುವ ಹಾದಿಯಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಪಾನಕ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಏರ್ಪಡಿಸುವ ಮೂಲಕ ಸೌಹಾರ್ದತೆ ಮೆರೆದರು. ಮೆರವಣಿಗೆಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ನಗರಸಭಾ ಸದಸ್ಯರು, ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಉಪವಿಭಾಗಾಧಿಕಾರಿ ಯತೀಶಾರ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪೌರಾಯುಕ್ತ HK ನಾಗಪ್ಪ ಸೇರಿದಂತೆ ವಿವಿಧ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಂಘದ ಗೌರವಾಧ್ಯಕ್ಷ ಸತೀಶ್ ಕೆ, ಅಧ್ಯಕ್ಷ ಶ್ರೀನಿವಾಸ್ JK, ಪ್ರಧಾನ ಕಾರ್ಯದರ್ಶಿ ರಮೇಶ್ ಜಿ, ಉತ್ಸವ ಸಮಿತಿಯ IB ಹೆಗಡೆ, ಕೋಮಲ್ ರಾಘವೇಂದ್ರ, ಸುಧೀಂದ್ರ KH, ಸುದರ್ಶನ್, KV ಪ್ರವೀಣ್, ಮಶ್ಚೇಂದ್ರನಾಥ ಜೋಗಿ, ವಿರೂಪಾಕ್ಷ ಗೌಡ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಂಘ ಪರಿವಾರದ ಪ್ರಮುಖರು ಪಾಲ್ಗೊಂಡಿದ್ದರು.
ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.